ಹಾಯ್, ನಾನು ಶೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಈ ರೆಸಿಪಿ ತುಂಬ ರುಚಿಕರವಾಗಿದೆ. ಹಾಗೆ ಈ ರೀತಿ ನೀವು ಮಾಡಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ದೋಸೆ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ಚಾನಲ್ನಲ್ಲಿ ಇನ್ನೂ ವಿಶೇಷ ರೀತಿಯ ಅಡುಗೆಗಳು ನನ್ನ ವಿಡಿಯೋದಲ್ಲಿದೆ. ಚೆಕ್ ಮಾಡಿ ಒಂದು ಸಲ ಹೋಗಿ ನೋಡಬಹುದು. ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಈ ಅಳತೆಯ 1 ಕಪ್ ಅಳತೆ ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಪ್ಪು ಕೂಡ ರೇಷನ್ ಅಕ್ಕಿನ ಸೇರಿಸಿದ್ದೀನಿ. ಈಗ ಒಟ್ಟಿಗೆ 2 ಕಪ್ಪು ರೇಷನ್ ಅಕ್ಕಿ ಸೇರಿಸಿದ್ದೀನಿ. ಈಗ ಅರ್ಧ ಕಪ್ಪು ಉದ್ದಿನ ಕಾಳನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕಡಲೆಬೇಳೆನ ಬಳಸ್ತಾ ಇದ್ದೀನಿ. ಅದು 3 ಸ್ಪೂನು ಕಡಲೆಬೇಳೆನ ಬಳಸಿದ್ದೀನಿ. ಹಾಗೆ ಸಬ್ಬಕ್ಕಿ ಕೂಡ ಬಳಸ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನಾನಿಲ್ಲಿ 4 ಸ್ಪೂನು ಬಳಸ್ತಾ ಇದ್ದೀನಿ. 4 ಸ್ಪೂನ್ ಸಬ್ಬಕ್ಕಿ, 3 ಸ್ಪೂನು ಕಡಲೆಬೇಳೆ, ಅರ್ಧ ಕಪ್ಪು ಉದ್ದಿನಬೇಳೆ, 2 ಕಪ್ಪು ಸೊಸೈಟಿ ರೈಸು, ಹಾಗೆ 1/4 ಚಮಚ ಮೆಂತ್ಯಕಾಳು. ಈ ಎಲ್ಲ ಇಂಗ್ರೀಡಿಯನ್ನ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಇದನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ರುಬ್ಬಿ ನಿಮಗೆ ಈ ರೀತಿ ಕಲರ್ಫುಲ್ ದೋಸೆ ಮಾಡೋದನ್ನ ತೋರಿಸ್ತೀನಿ. ಇದು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ರಾತ್ರಿ 10 ಗಂಟೆ ಸುಮಾರು ನಾನು ಇದನ್ನು ನೆನೆಸಿದ್ದೆ. ಬೆಳಗ್ಗೆ 6 ಗಂಟೆಗೆಲ್ಲ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಕಿವುಚಿ ತೊಳ್ಕೊಂಡು ಮತ್ತೆ ನೀರು ಸೇರಿಸ್ಕೊಂಡು ಈಗ ರುಬ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಈ ಉದ್ದಿನಕಾಳು, ಕಡಲೆಬೇಳೆ, ಸಬ್ಬಕ್ಕಿ, ಮೆಂತ್ಯಕಾಳು, ಅಕ್ಕಿ ಮಿಶ್ರಣನ ನೆಂದಿರುವಂತಹದನ್ನ ಈಗ ಒಂದು ಬ್ಯಾಚು ರುಬ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬ್ಯಾಚ್ ರುಬ್ಬುವಾಗ ನಾನು ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಇಂಗ್ರೀಡಿಯನ್ನ ಸೇರಿಸ್ತಾ ಇದ್ದೀನಿ. ಅದು ಏನು ಅಂತ ನೀವು ಈಗ ನೋಡಿದರೆ ಗೊತ್ತಾಗುತ್ತೆ. ಈಗ ಫಸ್ಟ್ ರೌಂಡ್ ನಾನು ಇದನ್ನು ಪೂರ್ತಿ ನುಣ್ಣಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇನ್ನೊಂದು ಬ್ಯಾಚ್ ಮಿಕ್ಸಿ ಮಾಡೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಗೆ ಉದ್ದಿನಕಾಳು, ಕಡಲೆಬೇಳೆ, ಸಬ್ಬಕ್ಕಿ, ಮೆಂತ್ಯಕಾಳು ಜೊತೆಗೆ ನಾನೀಗ ಈ ಬಟ್ಟಲ ಅಳತೆಯಲ್ಲಿ 1 ಬಟ್ಟಲು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ, ಅಂದರೆ ಮೀಡಿಯಮ್ ಅಳತೆಯಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಕೊತ್ತಂಬರಿ ಕಾಳನ್ನ ಸೇರಿಸಿದ್ದೀನಿ. ಹಾಗೆ 2 ಸ್ಪೂನು ಖಾರದ ಪುಡಿ ಕೂಡ ಸೇರಿಸಿದ್ದೀನಿ. 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ ನೀವು. ನಂದು ಖಾರ ಕಡಿಮೆ ಇರೋದರಿಂದ 3 ಸ್ಪೂನ್ ಹಾಕಿದ್ದೀನಿ. ಹಾಗೆ ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು, ಮೊದಲಿಗೆ ಒಂದು ಬ್ಯಾಚ್ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಹಿಟ್ಟಿಗೆ ಈಗ ಈ ರೀತಿ ಟೊಮೊಟೊ, ಖಾರದ ಪುಡಿ, ಕೊತ್ತಂಬರಿ ಕಾಳು ಸೇರಿಸಿ ರುಬ್ಬಿಟ್ಟಿರೋ ಹಿಟ್ಟನ್ನು ಕೂಡ ಅದೇ ಪಾತ್ರೆಗೆ ಸೇರಿಸಿ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಅಡಿಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಮಿಶ್ರಣ ಚೆನ್ನಾಗಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಹೊಂದ್ಕೋಬೇಕು. ಆ ರೀತಿ ಸೌಟಿಂದ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಉಪ್ಪು, ಸೋಡಾ ಇದ್ರ ಜೊತೆ ಚೆನ್ನಾಗಿ ಬೆರಿಬೇಕು. ನಾನು ಇದನ್ನು ಬೆಳಗ್ಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಾರ್ನಿಂಗ್ 6 ಗಂಟೆಗೆ. ಏನಿಲ್ಲ ಅಂದರೂ ಇದು 1 ಅವರು ನೆನಿಬೇಕು. 1 ಅವರ್ ನೆನೆಯೋ ಅಷ್ಟೊತ್ತಿಗೆ ನೀವು ಬೇರೆ ಏನಾದರೂ ಕೆಲಸ ಮಾಡ್ಕೋಬಹುದು. ಪಲ್ಯ, ಚಟ್ನಿ ಇನ್ನಿತರ ಕೆಲಸಗಳನ್ನ ಮಾಡಿಕೊಂಡು ಸುಮಾರು 1 ಗಂಟೆ, 1.5 ಗಂಟೆ ನೆಂದ್ರೂ ಬಹಳ ಚಲೋ ಆಗುತ್ತವೆ ದೋಸೆ. ಈಗ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ತಂದ್ಕೊಂಡಿದ್ದೀನಿ. ಈಗ ತವಕಾದ್ಮೇಲೆ ಇದಕ್ಕೆ ಎಣ್ಣೆ ಸವರ್ಬಿಟ್ಟು ಈಗ ನೋಡಿ ಕಲರ್ಫುಲ್ ದೋಸೆ. ಈ ದೋಸೆನ ನಿಮ್ಮ ಮನೆ ಮಕ್ಕಳು, ದೊಡ್ಡೋರು, ಸಣ್ಣೋರು ಎಲ್ಲರೂ ಇಷ್ಟಪಡ್ತಾರೆ. ಕಾರಣ ಇದು ಕೊತ್ತಂಬರಿ ಕಾಳು ಘಮ್ಮ ಇರುತ್ತೆ, ಅಂದರೆ ಘಮ ಪರಿಮಳ ಬರುತ್ತೆ. ಹಾಗೆ ಖಾರದ ಪುಡಿಯಲ್ಲಿರ್ತಕ್ಕಂಥ ಖಾರದ ಅಂಶನೂ ಖಾರವಾಗಿರುತ್ತೆ. ಟೊಮೊಟೊ ಹಣ್ಣಿನಲ್ಲಿರುವ ಹುಳಿ ಅಂಶ ಕೂಡ ಈ ದೋಸೆಯಲ್ಲಿ ಇರುತ್ತೆ. ನಾರ್ಮಲ್ ದೋಸೆ ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ದೋಸೆನ ನೀವು ಟ್ರೈ ಮಾಡ್ಬೋದು. ಮಕ್ಕಳ ಸ್ಕೂಲ್ ಟೈಮಿಗೆ, ಅಂದರೆ ಸಾಟರ್ಡೆ ಸ್ಕೂಲ್ ಇದ್ದಾಗ ಈ ರೀತಿ ನೀವು ಮಕ್ಕಳಿಗೆ ಮಾಡಿ ತಿನ್ನಿಸಿ ಕಳಿಸಬಹುದು. ನೀವು ಈ ರೀತಿ ಕ್ರಿಸ್ಪಿ ದೋಸೆ ಹಾಕೋದ್ರ ಜೊತೆಗೆ ಲಂಚ್ ಬಾಕ್ಸಿಗೆ ಹಾಕಿ ಕೊಡಬೇಕು ಅಂದರೆ ಸ್ವಲ್ಪ ಮೆತ್ತವಾಗಿ, ಅಂದರೆ ಎರಡೂ ಬದಿಲೂ ಬೇಯಿಸ್ಕೊಂಡು ಸ್ವಲ್ಪ ದಪ್ಪನಾಗಿ ಕೂಡ ಈ ರೀತಿಯಾಗಿ ಹಾಕಿ ಕೂಡ ಮಕ್ಕಳ ಲಂಚ್ ಬಾಕ್ಸಿಗೆ ಕೊಡ್ಬೋದು. ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು.
ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ಈ ರೀತಿಯಾಗಿ ನೀವು ಕಲರ್ಫುಲ್ ದೋಸೆ ಮಾಡಿಕೊಂಡು ತಿನ್ನಬಹುದು. ಇದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಯಾಕೆ ನಾನು ಮಿಕ್ಸಿ ಮಾಡಿದೆ ಅಂದರೆ, ನಾವು ಟೊಮೊಟೊ ಹಣ್ಣು ಹಾಕೋದ್ರಿಂದ ರಾತ್ರಿಯೇ ಇದನ್ನು ಮಿಕ್ಸಿ ಮಾಡಿ ಇಟ್ಬಿಟ್ರೆ ಟೊಮೊಟೊ ಹಣ್ಣು ಜಾಸ್ತಿ ನೀರಿನಂಶ ಇರೋದರಿಂದ ಹಿಟ್ಟು ಮೆದು ಮಾಡಿಬಿಡುತ್ತೆ, ದೋಸೆ ಚೆನ್ನಾಗಿ ಬರಲ್ಲ ಕ್ರಿಸ್ಪಿಯಾಗಿ. ಅದಕ್ಕಾಗಿ ಬೆಳಿಗ್ಗೆನೇ ಮಿಕ್ಸಿ ಮಾಡಿ ಹಾಕೋದ್ರಿಂದ ಟೊಮೊಟೊ ಹಣ್ಣು ಹಾಗೂ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಯಜಮಾನರ ಫ್ರೆಂಡ್ ಮಗಳಿಗೆ ಪಾಪು ಆಗಿತ್ತು ಅಂತ ಹೇಳಿ ನನಗೆ ಸ್ವೀಟ್ ಕಟ್ ಕಳಿಸಿದ್ರು. ಆ ಸ್ವೀಟಿನ ಒಟ್ಟಿಗೆ ನಾನಿವತ್ತು ಈ ಟೊಮೊಟೊ ದೋಸೆ, ಕಲರ್ಫುಲ್ ದೋಸೆ, ರೆಡ್ ದೋಸೆ, ಇದಕ್ಕೆ ಏನು ಹೆಸರಿಡ್ತೀರಾ ನೀವೇ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿಯಾಗಿ ನನ್ನ ಬ್ರೇಕ್ಫಾಸ್ಟು ಆಯಿತು. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.